ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಸಿಕ್ತು ಜಾಮೀನು. ಬೇಲ್ ಸಿಕ್ಕರು ಇವತ್ತು ರಿಲೀಸ್. ಅನುಮಾನ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಬಿಜೆಪಿ ಅಭಿಯಾನ. ಹಾಸನ ಮರಗಳ್ಳತನ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಎಚ್ಡಿಕೆ. ಮರ ಕದಿಯೋದಿಕ್ ಹೇಳಿದ್ದೆ ಸಿಎಂ, ಅವರ ಕಾಲ್ ಲಿಸ್ಟ್ ಅನ್ನ ತೆಗೆಸಿ ಅಂತ ಎಚ್ಡಿಕೆ ಸವಾಲ್. ಮಾಜಿ ಸಿಎಂ ಅವರದ್ದು ಕೀಳು ಮಟ್ಟದ ರಾಜಕೀಯ ಅಂತ ಕಾಂಗ್ರೆಸ್ ಕಿಡಿ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಧಾರವಾಡದ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಿಂದ ಷರತ್ತುಬದ್ಧ ಬೇಲ್ ಸಿಕ್ಕಿದೆ. 31 ವರ್ಷಗಳ ಹಳೆ ಕೇಸ್ ಅಂದ್ರೆ 1992ರಲ್ಲಿ ದುಂಬಿ ಪ್ರಕರಣದ ಸಂಬಂಧ ಡಿಸೆಂಬರ್ 29ರಂದು ಹುಬ್ಬಳ್ಳಿ ಪೊಲೀಸರು ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ರು. ಮುಚ್ಚಳಿಕೆಯನ್ನ ಬರೆಸಿಕೊಂಡು ಪೊಲೀಸರು ಅರೆಸ್ಟ್ ಮಾಡಿದ್ರು. ನಿನ್ನೆ ವಿಚಾರಣೆ ನಡೆಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಜಾಮೀನು ಆದೇಶವನ್ನು ಕೊಟ್ಟಿದೆ. ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು. ಇದೀಗ ಬಿಜೆಪಿ ಹೋರಾಟಕ್ಕೆ ಜಯ ಸಿಕ್ಕಿದೆ. ಜಾಮೀನು ಸಿಕ್ಕರೂ ಇವತ್ತು ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆ ಆಗೋದು ಡೌಟ್. ನ್ಯಾಯಾಲಯದ ಆದೇಶ ಪ್ರತಿ ಕೈ ಸೇರಿದ ಬಳಿಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆಯಾಗಲಿದ್ದಾರೆ. ಮೊನ್ನೆ ಅದು ಲಾಯರಿಗೆ ಧನ್ಯವಾದ ಅಂತೀನಿ ಸರ್. ಅವ್ರಿಗೆ ಹೆಲ್ತ್ ಇಶ್ಯೂ ಐತಿ ಸರ್. ಈಗ ಇದು ಕೂಡಲೇ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ಸರ್. ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ತನ್ನ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನದ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. 1992ರ ಕೇಸನ್ನು ಹೊರತುಪಡಿಸಿ ಶ್ರೀಕಾಂತ್ ಮೇಲಿನ ಎಲ್ಲಾ ಪ್ರಕರಣ ಖುಲಾಸೆಯಾಗಿದೆ. 1992ರ ಪ್ರಕರಣಕ್ಕೆ ಕಂಪ್ಲೇಂಟ್ ಮತ್ತು ಎಫ್ಐಆರ್ ಕಾಪಿಯೇ ಇರಲಿಲ್ಲ. 16 ಕ್ರಿಮಿನಲ್ ಕೇಸ್ಗಳಲ್ಲಿ ಶ್ರೀಕಾಂತ್ ಮೇಲೆ ಒಂದು ಸಕ್ರಿಯ ಪ್ರಕರಣ ಮಾತ್ರ ಇದೆ. ಉಳಿದ 15 ಪ್ರಕರಣಗಳಲ್ಲಿ ಶ್ರೀಕಾಂತ್ ಪೂಜಾರಿ ಖುಲಾಸೆಯಾಗಿದ್ದಾರೆ. ದುಂಬಿ ಕೇಸ್ಗೆ ಸಂಬಂಧಪಟ್ಟಂತೆ 31 ವರ್ಷಗಳ ಬಳಿಕ ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸರು ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ರು. ಇದು ದೀರ್ಘಕಾಲದಿಂದ ಬಾಕಿ ಉಳಿಸಿಕೊಂಡಿದ್ದ ಪ್ರಕರಣ ಅಂತೇಳಿ ಪೊಲೀಸರು ಸಮರ್ಥನೆ ಕೊಟ್ಟಿದ್ರು. ಅಲ್ಲದೆ ಆರೋಪಿಯು ತಲೆಮರೆಸಿಕೊಂಡಿದ್ದ ಅಂತಲೂ ಕೂಡ ಹೇಳಿದ್ರು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಭಿಯಾನವನ್ನು ಬಿಜೆಪಿ ನಾಯಕರು ಮುಂದುವರೆಸಿದ್ದಾರೆ. ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಎದುರು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಭಟನೆ ನಡೆಸಿದ್ರು. ಆರ್ ಅಶೋಕ್ ಮಾತಾಡ್ತಾ ಇರಬೇಕಾದ್ರೇನೆ ಪೊಲೀಸರು ಅವರನ್ನ ಮತ್ತು ಸಂಸದ ಪಿಸಿ ಮೋಹನ್, ಎಂಎಲ್ಸಿ ರವಿಕುಮಾರ್ ಅವರನ್ನ ವಶಕ್ಕೆ ಪಡೆದ್ರು. ರಾಮಮಂದಿರ ಉದ್ಘಾಟನೆ ಸಂಭ್ರಮ ಮೆರವಣಿಗೆ ಕಾಂಗ್ರೆಸ್ನವರಿಗೆ ತಡೆಯೋಕಾಗ್ತಾ ಇಲ್ಲ. ಹೀಗಾಗಿ ರಾಮಭಕ್ತರ ಕೇಸ್ಗಳನ್ನ ಹೊರತೆಗೆದು ಕೇಸ್ ಹಾಕಿ ಬಂಧನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ನನ್ನನ್ನ ಬಂಧಿಸಿ ಅಂತ ಸರ್ಕಾರಕ್ಕೆ ಅಶೋಕ್ ಸವಾಲ್ ಹಾಕಿದ್ರು. ಕಾಂಗ್ರೆಸ್ ನಾಯಕರ ಮೇಲೆ ಎಷ್ಟೊಂದು ಕೇಸ್ ಇದೆ, ಅವರನ್ನೆಲ್ಲ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿದ್ರು. ಅತ್ತ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು ಮೌನ ಪ್ರತಿಭಟನೆ ನಡೆಸ್ತಾ ಇದ್ದ ಮಾಜಿ ಸಚಿವ ಸುರೇಶ್ ಕುಮಾರ್ರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಆಡಳಿತ ನಡೆಸ್ತಾ ಇದೆ, ಕರಸೇವಕರನ್ನ ಬಂಧಿಸಿ ರಾಮಭಕ್ತರನ್ನ ಭೀತಿಗೊಳಪಡಿಸುವಂತಹ ತಂತ್ರ ನಡೆಸ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಸುರೇಶ್ ಕುಮಾರ್ ಕಿಡಿಕಾರಿದ್ರು. ಪಾಪ ಅವನಿಗೆ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ ಅಂತವ್ರ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ? ಎಷ್ಟು ಜನ ಬಂಧಿಸಕ್ ನಿಮ್ ತಾಕತ್ತಿದ್ದೀರಿ? ನಾವು ಸಿದ್ಧ ಇದ್ದೀರಿ, ಬನ್ನಿ. ನಾನ್ ಕರಸೇವಕ, ನನ್ನನ್ನು ಬಂಧಿಸಿ. ನಿಮ್ ತಾಕತ್ತಿದ್ರೆ ಸರ್ಕಾರಕ್ಕೆ ತಾಕತ್ತಿದ್ಯಾ? ಬಂಧಿಸಿ ನನ್ನ ನೋಡೋಣ. ನನ್ನನ್ನು ಬಂಧನ ಮಾಡಿ, ಯಾಕಂದ್ರೆ ನೀವು ಕರಸೇವಕರೆಲ್ಲ ಬಂಧನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮನವಿಯೊಂದಿಗೆ ಆಗ್ರಹದೊಂದಿಗೆ ನಾನು ಶ್ರೀ ರಾಮಚಂದ್ರಗೌಡ ಮಲ್ಲೇಶ್ವರಂ ಠಾಣೆಯಲ್ಲಿದ್ವು ಬಂಧನಕ್ಕೆ ಒಳ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಏನಿದೆ, ಎಲ್ಲಾ ಕರಸೇವಕ ಬಂಧನ ಮಾಡೋದು, ಆ ರೀತಿ ಮುಂದುವರೆದಿದೆ. ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲ್ಲ ಅಂತ ಮತ್ತೊಮ್ಮೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪುನರುಚ್ಚರಿಸಿದ್ದಾರೆ. ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಕಾನೂನು ಪ್ರಕಾರವೇ ಕೆಲಸ ಮಾಡಿದ್ದಾರೆ, ಅವರನ್ನ ಅಮಾನತು ಮಾಡಬೇಕಂದ್ರೆ ಹೇಗೆ? ನಾವು ಕಾನೂನು ಬಿಟ್ಟು ಏನನ್ನೂ ಮಾಡೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಮೇಲಿನ 16 ಕೇಸ್ನಲ್ಲಿ ಹಲವು ಖುಲಾಸೆ ಆಗಿದೆ. ಆತ 16 ಪ್ರಕರಣದಲ್ಲಿ ಭಾಗಿಯಾಗಿದ್ದು ಸತ್ಯ. ಅದರ ಬಗ್ಗೆ ದಾಖಲಾತಿ ಇದೆ. ಹಳೆಯ 26 ಕೇಸ್ಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಬಿಜೆಪಿಯವರು ರಾಜಕೀಯ ದುರುದ್ದೇಶದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಂತ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಯಾರ್ರೀ ಅವನು ಕರಸೇವಕ? ಮಟ್ಕ ಆಡೋನ ಮೇಲೆ 16 ಕೇಸ್ ಇದೆ, ರಾಮನಿಗೆ ಅಪಮಾನ ಮಾಡಬೇಡಿ ಎಂದಿದ್ದಾರೆ. ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರ ಡಿಮ್ಯಾಂಡ್ ಸರ್. 9 ನಾವು ಹೇಳಿದ್ವಲ್ಲ ಮಾಡೋದಿಲ್ಲ ಅಂತ. ಯಾಕೆಂದರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನು ಕೆಲಸ ಮಾಡಬಾರ್ದಾ? ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಏನು ಅರ್ಥ ಇದೆ? ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ. ಅವ್ನ ಕೆಲಸ ಅವ್ನು ಮಾಡಿದ್ದಾನೆ, ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಆ ಕರಸೇವಕ ಅಂತ ಏನು ಹೇಳಿ ಇವರು ಮೊದಲು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಅವ್ನ ಇತಿಹಾಸ ಗೊತ್ತಿಲ್ಲ. ಅವನ ಮಟ್ಕ ಎಲ್ಲ ದಂಧೆಗಳನ್ನ ಮಾಡ್ಕೊಂಡು 18 ಕೇಸ್ ಇದಾವೆ ಅವನ ಮೇಲೆ. ಅವ್ನು ಕರಸೇವಕ ಮಾಡಕ್ಕೆ ಹೋಗಿ ಇವತ್ತು ಕಮಿಟ್ ಆಗಿಬಿಟ್ರಿ, ಈಗ ತಪ್ಪು ಮಾಡಿ. ಈಗ ಮಜಗೂರ ಆಗಿದೆ, ಹಿಂದೆ ಬರೋಕ್ಕೂ ಸದ್ದೆಲ್ಲ ಮುಂದೆ ಜನ ನಗ್ತಾ ಇದಾರಲ್ಲಿ ಹುಬ್ಳಿಯಲ್ಲಿ. ಯಾವನೊಬ್ಬ ಮಟ್ಕ ಏಜೆಂಟ್ಗೆ ಹೋಯ್ತು ನೀವು ಕರಸೇವಕ ಅಂತೀರಾ?
ರಾಮನ ಹೆಸರು ಕೆಡಿಸ್ತೀರಿ ನೀವು ಕರೆಸಬೇಕು ಅಂತೇಳಿ ಅಂತ ಮಟ್ಕ ಆಡವನ್ನ ಮಟ್ಕ ಹಾಕೋದೊಂದು 18 ಕೇಸ್ಗಳಿದ್ದವನ್ನ ರೌಡಿ ಶೀಟರ್ನ ನೀವು ಒಯ್ದು ರಾಮ್ ಕರೆಸೇಬೇಕಂದ್ರೆ ಯಾರಿಗೆ ಅಪಮಾನ ಇದು? ಶ್ರೀರಾಮನಿಗೆ ಅಪಮಾನ ಇದು ಕರೆಸೇಬೇಕ ಅಂತ ಹೇಳುವಂಥವ್ರನ್ನ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಪಬ್ಲಿಕ್ ಟಿವಿ ವರದಿಯನ್ನ ಮಾಜಿ ಸಚಿವ ಈಶ್ವರಪ್ಪ ಪ್ರಸ್ತಾಪಿಸಿದ್ದಾರೆ. ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಕೇಸ್ ಪ್ರಸ್ತಾಪಿಸಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಮೇಲಿನ ಎಲ್ಲಾ ಕೇಸ್ ಖುಲಾಸೆ ಆಗಿದೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಇದು ಸಿಎಂ ಗೃಹ ಸಚಿವ ಪ್ರೀ ಪ್ಲಾನ್ ಅಥವಾ ಪೊಲೀಸರ ಕುಕೃತ್ಯವೋ ತನಿಖೆಯಿಂದ ಹೊರಬರಬೇಕು ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸಿಟಿ ರವಿ ಮಾತನಾಡಿ, ಶ್ರೀಕಾಂತ್ ಪೂಜಾರಿಯನ್ನ 31 ವರ್ಷದ ಹಳೆಯ ಕೇಸ್ನಲ್ಲಿ ಬಂಧಿಸಲಾಗಿದೆ. ಉಳಿದ ಎಲ್ಲಾ ಕೇಸ್ ಖುಲಾಸೆ ಆಗಿದೆ. ಕಾಂಗ್ರೆಸ್ನದು ಹಿಂದೂ ವಿರೋಧಿ, ರಾಮ ವಿರೋಧಿ ಡಿಎನ್ಎ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸೇಡಿನ ರಾಜಕೀಯ ಮಾಡ್ತಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಆರೋಪಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಾನು ನೋಡಿದೆ, ಡೀಟೈಲ್ ಎಲ್ಲ ಯಾವ ಕೇಸು, ಯಾವ ಸಂದರ್ಭ ಕೇಸ್ ಹಾಕಿದ್ರು, ಯಾವ ಸಂದರ್ಭದಲ್ಲಿ ಕೇಸ್ಗಳಿಗೆ ಇತ್ಯರ್ಥ ಆಯಿತು. ನಾನು ಪಬ್ಲಿಕ್ ಟಿವಿನ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದ ಜನರಿಗೆ ಸ್ಪಷ್ಟ ಒಂದು ಚಿತ್ರಣ ಪಬ್ಲಿಕ್ ಟಿವಿ ಮುಖಾಂತರ ನಂಗೆ ಸಿಕ್ತು. ಅದ್ರ ಮುಖಾಂತರ ಈ ಪತ್ರಿಕೆ ಕೊಟ್ಟು ನಾನು ಡೀಟೈಲ್ ಹೇಳ್ತಾ ಇರೋದು. ಕಂಪ್ಲೀಟ್ ಕ್ಲೋಸ್ ಆಗಿದ್ದಂಥ ಪ್ರಕರಣದ ಮೇಲೆ ಕೆದಕಿ ಈಗ ಹಾಕಿರೋದು ದುರುದ್ದೇಶಪೂರ್ವಕವಾಗಿ. ನಾನು ಮುಂಚೆನೇ ಹೇಳಿದ್ದೀನಿ, ಈ ಸರ್ಕಾರದ DNA ರಾಮ ವಿರೋಧಿ DNA, ಹಿಂದೂ ವಿರೋಧಿ DNA, ಅದಕ್ಕಾಗಿ ಹೇಳ್ತಾರೆ. ಮತ್ತು ತಮ್ಮ ಮಾತನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇವರು ಸುಳ್ಳಾಗಿ ಸುದ್ದಿಯನ್ನು ಹಬ್ಬಿಸ್ತಾರೆ. ಕಾಂಗ್ರೆಸ್ಸಿಗರಿಗೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು ಅನ್ನುವಂಥ ದಾಸವಾಣಿ ಕರೆಕ್ಟಾಗಿ ಅವರಿಗೆ ಸೂಟ್ ಆಗುತ್ತೆ. ಇಂದು ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಮಾಜಿ ಸಚಿವ ಸಿಟಿ ರವಿ ಭೇಟಿ ಕೊಟ್ಟಿದ್ರು. ಕೇಸರಿ ಶಾಲನ್ನು ಹೊದಿಸಿ ಹಾರ ಹಾಕಿ ಬಿಜೆಪಿಯ ಕಾರ್ಯಕರ್ತರು ಬರಮಾಡಿಕೊಂಡ್ರು. ಪತ್ನಿ ಸಮೇತರಾಗಿ ಜೈ ಶ್ರೀರಾಮ್ ಅಂಥೇಳಿ ಘೋಷಣೆಯನ್ನು ಕೂಗುತ್ತಾ 575 ಮೆಟ್ಟಿಲುಗಳನ್ನು ಏರಿ ಆಂಜನೇಯನ ದರ್ಶನ ಪಡೆದ್ರು. ಕೆಲಕಾಲ ದೇವಸ್ಥಾನದಲ್ಲಿಯೇ ಕಾಲವನ್ನು ಕಳೆದ್ರು. ಭಕ್ತರೊಂದಿಗೆ ಸೆಲ್ಫಿಗೂ ಕೂಡ ಪೋಸ್ ಕೊಟ್ರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಸಿಟಿ ರವಿ, ಶ್ರೀರಾಮಬಂಠ ಹನುಮನ ದರ್ಶನವನ್ನು ಪಡೆದು ನಂತರ ಅಯೋಧ್ಯೆಗೆ ಹೋಗ್ತೀನಿ. ಉತ್ತರ ಮತ್ತು ದಕ್ಷಿಣ ಈ ಎರಡೂ ಬೇರೆ ಬೇರೆ ಅಲ್ಲ, ಒಂದೇ ಎನ್ನುವ ಸಂದೇಶ ರಾಮ ಮತ್ತು ಹನುಮನ ಭಕ್ತಿ. ಈ ಹಿನ್ನೆಲೆಯಲ್ಲಿ ಅಂಜನಾದ್ರಿಗೆ ಭೇಟಿ ನೀಡಿದ್ದೇನೆ ಅಂತ ತಿಳಿಸಿದರು. ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಹನುಮ ಜನಿಸಿದ ಪ್ರದೇಶಕ್ಕೆ ಭೇಟಿ ಕೊಟ್ಟು ಹನುಮನ ದರ್ಶನ ಮಾಡಿ, ರಾಮನ ದರ್ಶನ ಮಾಡಿ, ಇಲ್ಲಿಂದ ನಾವು ಕೂಡ ಅಯೋಧ್ಯೆಗೆ ಹೋಗಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದೇವೆ. ಇವತ್ತು ಇಲ್ಲಿ ದರ್ಶನವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಬಾಲರಾಮನ ದರ್ಶನವನ್ನು ಕೂಡ ಮಾಡ್ತೀವಿ. ಸಂಸದ ಪ್ರತಾಪ್ ಸಿಂಹ ಸಹೋದರನ ವಿರುದ್ಧದ ಮರಗಳತನ ಪ್ರಕರಣಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮರ ಕಡಿಯಲು ಸೂಚಿಸಿದ್ದಾರೆ. ಕಡಿದ ಮರಗಳನ್ನ ಅಧಿಕಾರಿಗಳು ಆ ಜಾಗದಲ್ಲಿ ಹಾಕಿದ್ದಾರೆ. ಬೇಕಿದ್ರೆ ಸಿಎಂ ಕಾಲ್ ಲಿಸ್ಟ್ ತೆಗೆಸಿ ಅಂತ ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ಲೀಸ್ ಅಷ್ಟೇ ವಿಕ್ರಮ್ ತೆಗೆದುಕೊಂಡಿದ್ದ. ಮರ ಕಡಿದಿದ್ದು ಜಯಮ್ಮ, ಇನ್ನೊಬ್ಬ ವ್ಯಕ್ತಿ. ಬೀಟೆ ಮರವನ್ನ ಇಲ್ಲಿ ತಂದು ಹಾಕಿ ಅಂದಿದ್ದು ಸರ್ಕಾರ ಅಂತ ಆರೋಪಿಸಿದ್ದಾರೆ. ಮಂಡ್ಯದಲ್ಲಿ MLC ಮರ ಕಡಿದ್ರು, ಅವರ ಮೇಲೆ ಯಾಕೆ ಕ್ರಮ ಆಗಿಲ್ಲ? ಸಿಎಂ ಗೃಹ ಸಚಿವರೇ ಇದಕ್ಕೆ ಉತ್ತರ ಕೊಡಿ ಅಂತ ಸವಾಲೆಸೆದಿದ್ದಾರೆ. ಇನ್ನು ಎಚ್ಡಿಕೆ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದವರು, ಕೀಳು ಮಟ್ಟದ ರಾಜಕೀಯ ಸರಿಯಲ್ಲ ಅಂತ ಸಚಿವ MB ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಈ 4 ಎಕರೆ ಭೂಮಿನಲ್ಲಿ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತೆ ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಂಬಂಧ ಇಲ್ಲ. ಮುಖ್ಯಮಂತ್ರಿಗಳೇನು ಮಾಡಿದ್ರು? PCCF ಮಾತನಾಡಿದ್ರು. ಗೆಂಡಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟ್ ಅಲ್ಲಿ ಬೀಟೆ ಮರ ಏನಿದೆ ಅದನ್ನ ನಿಮ್ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದ್ರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯ್ತು? ಆ ಕಾರಲ್ಲಿ ತೆಗೆದ್ರೆ ಗೊತ್ತಾಗೋಯ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ಇಲ್ಲಿ ಕಾನೂನು ಇದೆ, ಪೊಲೀಸ್ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ. ಯಾರು ತಪ್ಪಿದೆ ಏನಿದೆ ಅದಾಗ್ತದೆ. ನೀವೊಬ್ಬರು ಮುಖ್ಯಮಂತ್ರಿ ಆದವರು, ನೀವು ಕೆಲಸ ಮಾಡ್ತಿದ್ದೀರಾ? ಹಂಗಾದ್ರೆ ಅದು ಬೇಡ, ಅದು ಶೋಭೆ ತರುವಂಥದ್ದಲ್ಲ.